ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ನಾರದನು ಚಿತ್ರಕೇತುವಿಗೆ ಮಂತ್ರರೂಪವಾದ ಉಪನಿಷತ್ತನ್ನು ಉಪದೇಶಿಸಿದುದು, ಚಿತ್ರಕೇತುವು ಸಂಕರ್ಷಣನನ್ನು ಸ್ತುತಿಸಿದುದು ಎಂಬ 16ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಹೇಳುತ್ತಿರುವರು. ರಾಜೇಂದ್ರ, ಕೇಳು. ಆಮೇಲೆ ನಾರದನು ತನ್ನ ಯೋಗ ಮಹಿಮೆಯಿಂದ ಆ ರಾಜಕುಮಾರನ ಮೃತ ಶರೀರಕ್ಕೆ ಜೀವವನ್ನು ಕೂಡಿಸಿ ಅವನಿಗಾಗಿ ಸುತ್ತಮುತ್ತಲು ದುಃಖಿತರಾಗಿ ನಿಂತಿದ್ದ ಒಂದು ವರ್ಗದವರೆಲ್ಲರಿಗೂ ತೋರಿಸಿದನು. ಅವರೆಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರುವಾಗ ಆ ಜೀವಾತ್ಮನನ್ನು ಕುರಿತು ಹೀಗೆಂದು ಹೇಳುವನು: ಓ ಜೀವಾತ್ಮ, ಇದು ನಿನಗಾಗಿ ದುಃಖಿಸುತ್ತಿರುವ ನಿನ್ನ ತಂದೆ ತಾಯಿಗಳನ್ನು, ಮಿತ್ರರನ್ನು, ಬಾಂಧವರನ್ನು ನೋಡು. ನಿನಗೆ ಕ್ಷೇಮವಾಗಲಿ. ನೀನು ಅಪಮೃತ್ಯುವಿನಿಂದ ಈ ಶರೀರವನ್ನು ಬಿಟ್ಟಿದ್ದೆಯೇ ಹೊರತು ನಿನಗೆ ಆಯಸ್ಸು ಇನ್ನೂ ತೀರಲಿಲ್ಲ. ನೀನು ತಿರುಗಿ ಈ ಶರೀರದಲ್ಲಿ ಸೇರಿದ್ದು ನಿನ್ನ ಮಿತ್ರರೊಡನೆ ಈ ನಿನ್ನ ಉಳಿದ ಆಯಸ್ಸನ್ನು ಕಳೆಯುವವನಾಗು. ನಿನ್ನ ರಾಜಸಿಂಹಾಸನವನ್ನೇರಿ ನಿನ್ನ ತಂದೆಯು ಕೊಡತಕ್ಕ ಭೋಗ್ಯ ವಸ್ತುಗಳೆಲ್ಲವನ್ನೂ ಅನುಭವಿಸು ಎಂದನು. ಅದಕ್ಕೆ ಆ ಜೀವನು ಚಿತ್ರಕೇತು ಮೊದಲಾದ ತನ್ನ ಬಂಧುಗಳೆಲ್ಲರೂ ಕೇಳುತ್ತಿರುವ ಹಾಗೆ ನಾರದನನ್ನು ಕುರಿತು: ಓ ಮುನೀಂದ್ರ, ಪುಣ್ಯ ಪಾಪ ಕರ್ಮಗಳನ್ನು ಅನುಸರಿಸಿ ದೇವ ತಿರಿಯಕ್ ಮನುಷ್ಯಾದಿ ಯೋನಿಗಳಲ್ಲಿ ತೊಳಲುತ್ತಲೇ ಇರುವ ನನಗೆ ಈಗ ಹೊರತು ಬೇರೆ ಯಾವ ಜನ್ಮದಲ್ಲಿ ತಾನೆ ಈ ತಂದೆ ತಾಯಿಗಳೊಡನೆ ಸಂಬಂಧವುಂಟು? ಜನ್ಮ ಜನ್ಮಕ್ಕೂ ಹೀಗೆ ಬೇರೆ ಬೇರೆ ಅನೇಕರೊಡನೆ ಬಂಧುತ್ವ ಉಂಟಾಗುವುದರಿಂದ ಈ ಚಿತ್ರಕೇತು ಕೃತದ್ಯುತಿಗಳಿಬ್ಬರೇ ನನಗೆ ಒಂದೊಂದು ಜನ್ಮದಲ್ಲಿಯೂ ಬಂಧುಗಳೆಂಬ ನಿಶ್ಚಯವಿಲ್ಲ. ಹೀಗೆಯೇ ಸಮಸ್ತ ಜೀವಗಳು ಅನೇಕ ಜನ್ಮಗಳನ್ನು ಎತ್ತಬೇಕಾದುದರಿಂದ ಜನ್ಮ ಜನ್ಮಕ್ಕೆ ಬೇರೆ ಬೇರೆ ಬಂಧುಗಳು, ಜ್ಞಾತಿಗಳು, ಮಿತ್ರರು, ಶತ್ರುಗಳು, ಉದಾಸೀನರು ಸಂಭವಿಸುವರು. ಹೀಗೆ ಜನ್ಮ ಪರಂಪರೆಗಳಿಂದ ಬಂಧುತ್ವವು ಮಾರ್ಪಡುತ್ತಾ ಬರುವುದು. ಚಿನ್ನ, ಬೆಳ್ಳಿ ಮೊದಲಾದ ವಿಕ್ರಯ ವಸ್ತುಗಳು ಆಗಾಗ ಬೆಲೆ ಕೊಟ್ಟವನಿಗೆ ಅಧೀನವಾಗಿ ಒಬ್ಬನಿಂದ ಮತ್ತೊಬ್ಬನಿಗೆ ಸೇರಿ ಹೋಗುವಂತೆ ಜೀವಗಳು ಕೂಡ ಕರ್ಮಾನುಸಾರವಾಗಿ ದೇವ ಮನುಷ್ಯಾದಿ ಯೋನಿಗಳಲ್ಲಿ ತೊಳಲುತ್ತಾ ಒಬ್ಬನ ಸಂಬಂಧವನ್ನು ಬಿಟ್ಟು ಮತ್ತೊಬ್ಬನ ಸಂಬಂಧವನ್ನು ಹೊಂದುವವು. ಜೀವನು ನಿತ್ಯನಾಗಿದ್ದರೂ ಅವನಿಂದ ಸಂಪಾದಿಸಲ್ಪಟ್ಟ ವಸ್ತುಗಳಿಗೂ ಅವನಿಗೂ ಇರತಕ್ಕ ಸಂಬಂಧವು ನಿತ್ಯವಲ್ಲ. ಮತ್ತು ಮನುಷ್ಯನಿಗೆ ಆಯಾ ವಸ್ತುಗಳ ಸಂಬಂಧ ಇರುವವರೆಗೆ ಮಾತ್ರ ಅವುಗಳಲ್ಲಿ ತನ್ನದೆಂಬ ಬುದ್ಧಿಯು ಹುಟ್ಟುವುದು. ಕ್ರಯ ವಿಕ್ರಯಾದಿಗಳಿಂದ ಆ ಸಂಬಂಧವು ತಪ್ಪಿ ಹೋದೊಡನೆ ಅದರಲ್ಲಿ ಮಮತೆಯು ತಪ್ಪಿ ಹೋಗುವುದು. ಜೀವನು ಸಹಜ ಸ್ಥಿತಿಯಲ್ಲಿ ದೇಹಾತ್ಮಾಭಿಮಾನವಿಲ್ಲದವನಾಗಿದ್ದರೂ ಕರ್ಮ ಸಂಬಂಧದಿಂದ ದೇವಾದಿ ಶರೀರಗಳಲ್ಲಿ ಪ್ರವೇಶಿಸಿದಾಗ ಆ ದೇಹದಲ್ಲಿಯೂ ದೇಹ ಸಂಬಂಧಿಗಳಲ್ಲಿಯೂ ತನ್ನದೆಂಬ ಅಭಿಮಾನವನ್ನು ಇಟ್ಟಿರುವನು. ಆ ದೇಹವೇ ಬಿಟ್ಟು ಹೋದ ಮೇಲೆ ಆ ದೇಹದ ಮೂಲಕವಾಗಿ ಏರ್ಪಟ್ಟ ತಂದೆ ಮಕ್ಕಳು ಮುಂತಾದ ಸಂಬಂಧವು ಹೇಗೆ ನಿಲ್ಲುವವು? ಜೀವನಿಗೆ ಮೊದಲು ಕೊನೆಯೆಂಬುದೊಂದು ಇಲ್ಲ. ಜೀವನು ಅತಿ ಸೂಕ್ಷ್ಮವಾದುದರಿಂದ ಆಯುಧಗಳಿಂದ ಎರಿಯುವುದಕ್ಕಾಗಲಿ ಬೆಂಕಿಯಿಂದ ಸುಡುವುದಕ್ಕಾಗಲಿ ಸಾಧ್ಯವಲ್ಲ. ಒಂದೇ ವಿಧವಾದ ಜ್ಞಾನಾಕಾರದಿಂದ ಇರತಕ್ಕವನು. ಬುದ್ಧಿ, ಇಂದ್ರಿಯಗಳು, ಮನಸ್ಸು, ಪ್ರಾಣಗಳು ಇವೆಲ್ಲಕ್ಕೂ ಆಧಾರನಾಗಿ ಇರತಕ್ಕವನು. ಸ್ವಯಂ ಪ್ರಕಾಶನು. ಇಂತಹ ಜೀವಾತ್ಮನನ್ನು ಪರಮ ಪುರುಷನು ಸತ್ವ, ರಜಸ್ಸು, ತಮಸ್ಸುಗಳೆಂಬ ತನ್ನ ಮಾಯೆಯ ಗುಣಗಳಿಂದ ದೇವ ಮನುಷ್ಯಾದಿ ರೂಪಗಳಲ್ಲಿ ಸೇರಿಸಿ ಈ ಪ್ರಪಂಚ ರೂಪವಾಗಿ ಹರಡುವನು. ಆ ಪರಮ ಪುರುಷನು ಯಾರಲ್ಲಿಯೂ ತನ್ನವನೆಂದು, ಅನ್ಯನೆಂದು, ಶತ್ರುವೆಂದು, ಮಿತ್ರನೆಂದು ಭೇದ ಬುದ್ಧಿಯೇ ಇಲ್ಲದೆ ಸರ್ವ ಸಮನಾಗಿರುವನು. ಆಯಾ ಜೀವಗಳು ನಡೆಸಿದ ಪುಣ್ಯ ಪಾಪ ಕರ್ಮಗಳನ್ನು ವಿಮರ್ಶಿಸಿ ಅವರವರಿಗೆ ಆಯಾ ಕರ್ಮ ಫಲಕ್ಕೆ ಅನುಸಾರವಾದ ಸ್ಥಿತಿಯನ್ನು ಕೊಟ್ಟು ತಾನು ಅವರಲ್ಲಿ ಒಳಹೊಕ್ಕು ಸಾಕ್ಷಿಯಾಗಿ ನೋಡುತ್ತಿರುವನು. ಜೀವಾತ್ಮರೇ ಕರ್ಮ ವಶವಾಗಿ ತಮ್ಮ ಕರ್ಮಾನುಸಾರವಾದ ದೇವಾದಿ ರೂಪಗಳನ್ನು ಹೊಂದುವುದರಿಂದ ಸೃಷ್ಟಿಯಲ್ಲಿ ಅನೇಕ ವ್ಯತ್ಯಾಸಗಳು ಕಾಣಬರುವವು. ಭಗವಂತನು ಸರ್ವ ಸಮನೆಂಬುದಕ್ಕೆ ಅದೇನು ಪ್ರತಿಬಂಧಕವಾಗಲಾರದು.
ಮತ್ತು ಆ ವಸ್ತುಗಳ ಗುಣದೋಷಗಳಾಗಲಿ ಸುಖ ದುಃಖಾದಿ ಫಲಗಳಾಗಲಿ ಆ ಪರಮ ಪುರುಷನಿಗೆ ಸೇರಲಾರವು. ಅವನು ಕೇವಲ ತಟಸ್ಥನಾಗಿಯೇ ನೋಡುತ್ತಿರುವನು. ಆದರೆ ಜೀವನು ಹೀಗೆಯೇ ಸಹಜವಾಗಿ ಕರ್ಮರಹಿತನು. ಅವನು ನಡೆಸತಕ್ಕ ಪುಣ್ಯ ಪಾಪಗಳಿಗೆ ಅವನ ದೇಹವಲ್ಲದೆ ಅವನು ಕರ್ತನಲ್ಲ. ದೇಹೇಂದ್ರಿಯಾದಿಗಳನ್ನು ಕರ್ಮಗಳಲ್ಲಿ ನಿಯಮಿಸುವುದು ಮಾತ್ರ ಜೀವನ ಕಾರ್ಯವು. ಆದರೆ ಜೀವನು ಪರಮಪುರುಷನು ಇಬ್ಬರು ಕರ್ಮರಹಿತರಾಗಿರುವಾಗ ಜೀವನು ಮಾತ್ರ ಕರ್ಮಫಲಗಳನ್ನು ಅನುಭವಿಸುವುದೇಕೆ? ಪರಮಪುರುಷನಿಗೆ ಆ ಫಲಾನುಭವ ಇಲ್ಲದಿರುವುದೇಕೆ ಎಂದರೆ, ಈ ವಿಚಾರದಲ್ಲಿ ಜೀವನಿಗೂ ಪರಮಪುರುಷನಿಗೂ ಬಹಳ ತಾರತಮ್ಯವುಂಟು. ಪರಮಪುರುಷನು ಪ್ರಕೃತಿ ಪುರುಷರಿಬ್ಬರಿಗೂ ನಿಯಾಮಕನು, ಅವೆರಡಕ್ಕಿಂತಲೂ ವಿಲಕ್ಷಣನು. ಯಾವಾಗಲೂ ಕಂದಿ ಕುಂದದ ಜ್ಞಾನಾತಿಶಯದಿಂದ ತನಗೂ ಆ ಪ್ರಕೃತಿ ಪುರುಷರಿಗೂ ಇರುವ ಭೇದವನ್ನು ಚೆನ್ನಾಗಿ ತಿಳಿದವನು. ಆದುದರಿಂದ ಪರಮ ಪುರುಷನಿಗೆ ಶರೀರಗತ ದೋಷವಾಗಲಿ ಕರ್ಮ ಫಲಗಳಾಗಲಿ ಯಾವುದು ತಗುಲಲಾರವು. ಜೀವನಾದರೂ ಕರ್ಮವಶನಾಗಿ ಮಾಯಾ ಗುಣಗಳಿಂದ ಉಂಟಾದ ದೇಹವನ್ನೇ ತಾನೆಂದು ಭ್ರಮಿಸುವನು, ತಾನೇ ಕರ್ತೃವೆಂದು ಅಭಿಮಾನಿಸುವನು. ಆ ಭ್ರಾಂತಿಗೆ ತಕ್ಕಂತೆ ಆ ಕರ್ಮ ಫಲಗಳನ್ನು ಅನುಭವಿಸುವನು. ಹೀಗೆ ಕರ್ಮಾನುಸಾರವಾಗಿ ತಗಲು ಕಟ್ಟಿದ ಈ ಬಂಧುಗಳಿಂದಲೂ ಈ ರಾಜ್ಯ ಕೋಶಾದಿಗಳಿಂದಲೂ ಇನ್ನು ನನಗೇನು ಎಂದು ಹೇಳಿ ಜೀವನು ತಿರುಗಿ ಆ ದೇಹವನ್ನು ಬಿಟ್ಟು ಹೊರಟು ಹೋದನು. ಇದನ್ನು ಕಂಡು ಅಲ್ಲಿದ್ದ ಬಂಧುವರ್ಗದವರೆಲ್ಲರೂ ಆಶ್ಚರ್ಯಭರಿತರಾದರು. ಅವರಿಗೆ ಅವನಲ್ಲಿದ್ದ ಮೋಹಪಾಶವು ಬಿಟ್ಟು ಹೋಯಿತು. ಅವರೆಲ್ಲರೂ ಬಂಧು ಸ್ನೇಹದಿಂದ ಉಂಟಾದ ದುಃಖವನ್ನು ಬಿಟ್ಟು ಆ ರಾಜಕುಮಾರನ ಮೃತದೇಹಕ್ಕೆ ದಹನಾದಿ ಸಂಸ್ಕಾರಗಳೆಲ್ಲವನ್ನೂ ನಡೆಸಿದರು. ವಿಷಪ್ರಯೋಗದಿಂದ ಆ ಬಾಲಕನನ್ನು ಕೊಂದ ರಾಜಪತ್ನಿಯರೆಲ್ಲರೂ ಈ ತತ್ವೋಪದೇಶವನ್ನು ಕೇಳಿದ ಮೇಲೆ ತಮ್ಮ ನೀಚ ಕೃತ್ಯಕ್ಕಾಗಿ ಬಹಳ ಲಜ್ಜೆಪಟ್ಟು ಮುಖದಲ್ಲಿ ಸ್ವಲ್ಪವಾದರೂ ಕಳೆಯಿಲ್ಲದೆ ಆ ಶಿಶು ಹತ್ಯಾ ಪಾತಕವನ್ನು ತೊಲಗಿಸಿಕೊಳ್ಳುವುದಕ್ಕಾಗಿ ಬ್ರಾಹ್ಮಣರ ಮಾತಿನಿಂದ ಯಮುನಾ ನದಿಗೆ ಹೋಗಿ ಅಲ್ಲಿ ಪ್ರಾಯಶ್ಚಿತ್ತವನ್ನು ನಡೆಸಿಕೊಂಡರು. ಬದಲಾಗಿ ಚಿತ್ರಕೇತುವು ಕೂಡ ನಾರದನ ಉಪದೇಶದಿಂದಲೂ ಅಂಗೀರಸನ ಹಿತೋಕ್ತಿಗಳಿಂದಲೂ ಆ ಜೀವನ ತತ್ವ ಬೋಧನೆಯಿಂದಲೂ ವಿವೇಕವನ್ನು ತಂದುಕೊಂಡು ಕೊಳದ ಕೆಸರಿನಿಂದ ಮೇಲೆದ್ದು ಬಂದ ಮದದಾನೆಯಂತೆ ತನ್ನ ಅರಮನೆ ಬೊಕ್ಕಸಗಳೆಂಬ ಮಹಾಂಧಕಾರದಿಂದ ತಪ್ಪಿಸಿಕೊಂಡು ಯಮುನೆಯಲ್ಲಿ ಸ್ನಾನ ಮಾಡಿ ತನ್ನ ಪಿತೃಗಳಿಗೆ ತರ್ಪಣಾದಿಗಳನ್ನು ಬಿಟ್ಟು ಮೌನವನ್ನು ಹಿಡಿದು ಇಂದ್ರಿಯಗಳನ್ನು ಜಯಿಸಿ ನಾರದನ ಬಳಿಗೆ ಬಂದು ನಮಸ್ಕರಿಸಿದನು. ಭಗವಂತನಾದ ನಾರದನು ಗುರುಭಕ್ತಿಯಿಂದ ನಮಸ್ಕರಿಸುತ್ತಿರುವ ಆ ಚಿತ್ರಕೇತುವನ್ನು ನೋಡಿ ಅವನ ವಿನಯಾದಿ ಗುಣಗಳಿಗೆ ಸಂತೋಷಪಟ್ಟು ಈ ಕೆಳಗೆ ಹೇಳುವ ಮಂತ್ರೋಪನಿಷತ್ತು ಎಂಬ ವಿದ್ಯೆಯನ್ನು ಉಪದೇಶಿಸುವನು. ಓ ದೇವ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣರೆಂಬ 4 ವ್ಯೂಹಗಳಿಂದ ಪ್ರಕಾಶಿಸುವ ನಿನಗೆ ನಮಸ್ಕಾರವು. ಕೇವಲ ಜ್ಞಾನಾನಂದ ಸ್ವರೂಪನಾದ ನಿನಗೆ ನಮಸ್ಕಾರವು. ಹಸಿವು, ಬಾಯಾರಿಕೆ, ಶೋಕ, ಮೋಹ, ಜರೆ, ಮರಣಗಳೆಂಬ ಷಡೂರ್ಮಿಗಳಿಲ್ಲದೆ ಆತ್ಮಾನುಭವದಿಂದಲೇ ಆನಂದಿಸುತ್ತಿರುವ ನಿನಗೆ ನಮಸ್ಕಾರವು. ಜಾತಿ, ಗುಣ, ರೀತಿ, ರೂಪಾದಿ ವಿಕಲ್ಪಗಳಿಲ್ಲದ ನಿನಗೆ ನಮಸ್ಕಾರವು. ಇಂದ್ರಿಯಗಳಿಗೂ ಇಂದ್ರಿಯಾದಿ ದೇವತೆಗಳಿಗೂ ನಿಯಾಮಕನಾದ ನಿನಗೆ ನಮಸ್ಕಾರವು. ಸ್ವರೂಪದಿಂದಲೂ ಗುಣದಿಂದಲೂ ಮೇಲೆನಿಸಿದ ನಿನಗೆ ನಮಸ್ಕಾರವು. ಅನಂತ ಶಕ್ತಿಯುಳ್ಳ ನಿನಗೆ ನಮಸ್ಕಾರವು. ಓ ಮಹಾತ್ಮ, ವೇದಗಳಾಗಲಿ ಯೋಗಿಗಳ ಮನಸ್ಸಾಗಲಿ ನಿನ್ನ ಸ್ವರೂಪವನ್ನು ತಿಳಿಯಬೇಕೆಂದು ಎಷ್ಟು ಪ್ರಯತ್ನ ಪಟ್ಟರೂ ತಿಳಿಯಲಾರದೆ ಹಿಂತಿರುಗುವವು. ಅಂತಹ ಅಪರಿಚ್ಛಿನ್ನ ಸ್ವರೂಪನಾದ ನಿನ್ನನ್ನು ಯಾರು ತಾನೇ ತಿಳಿಯಬಲ್ಲರು? ನೀನು ಕೇವಲ ಜ್ಞಾನ ಸ್ವರೂಪನು. ನಿನಗಿಂತಲೂ ಉತ್ತಮರಾಗಲಿ ನಿನಗೆ ಸಮಾನರಾಗಲಿ ಬೇರೊಬ್ಬರಿಲ್ಲವು. ಚೇತನ ಅಚೇತನಗಳಿಗಿಂತಲೂ ನೀನು ವಿಲಕ್ಷಣನು. ಅಂತಹ ನೀನು ನಮ್ಮನ್ನು ರಕ್ಷಿಸುತ್ತಿರಬೇಕು. ಮಣ್ಣಿನಿಂದ ಗಡಿಗೆಯು ಹೇಗೋ ಹಾಗೆ ಚೇತನ ಅಚೇತನ ರೂಪವಾದ ಈ ಪ್ರಪಂಚವೆಲ್ಲವೂ ನಿನಗೆ ಶರೀರವಾದ ಸೂಕ್ಷ್ಮ ಚಿದಚಿತ್ತುಗಳಿಂದಲೇ ಉಂಟಾಗಿ ನಿನ್ನ ರೂಪದಿಂದಲೇ ಇದ್ದು ಕೊನೆಗಾಲಕ್ಕೂ ನಿನ್ನ ರೂಪದಿಂದಲೇ ಉಳಿಯುವುದು. ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರಗಳಲ್ಲಿ 3 ಬಗೆಯಾಗಿ ತೋರುವ ಸ್ವರೂಪವುಳ್ಳ ನಿನಗೆ ನಮಸ್ಕಾರವು. ಲೋಕದ ಒಳ ಹೊರಗೆಲ್ಲ ನೀನು ವ್ಯಾಪಿಸಿದ್ದರೂ ಆಕಾಶ ಶರೀರಕನಾಗಿ ಹರಡಿರುವ ನಿನ್ನನ್ನು
ಮನಸ್ಸಾಗಲಿ ಬುದ್ಧಿಯಾಗಲಿ ಇಂದ್ರಿಯಗಳಾಗಲಿ ಕಂಡುಕೊಳ್ಳಲಾರವು. ಅಂತಹ ಅದ್ಭುತ ಶಕ್ತಿಯುಳ್ಳ ನಿನಗೆ ನಮಸ್ಕಾರವು. ಅಗ್ನಿ ಸಂಬಂಧದಿಂದ ಲೋಹಾದಿಗಳಿಗೂ ದಹನ ಶಕ್ತಿಯುಂಟಾಗಿ ಅವು ಇತರ ಪದಾರ್ಥಗಳನ್ನು ದಹಿಸಬಲ್ಲವಾಗಿದ್ದರು. ಆ ಅಗ್ನಿ ಸಂಬಂಧವಿಲ್ಲದಿದ್ದಾಗ ದಹನ ಶಕ್ತಿಯೂ ಇಲ್ಲದಿರುವಂತೆಯೇ ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ ಇವೆಲ್ಲವೂ ನಿನ್ನ ಅಂಶವಿದ್ದಾಗಲೇ ಜ್ಞಾನ ಕ್ರಿಯಾ ಶಕ್ತಿಗಳನ್ನು ಹೊಂದಿ ಕರ್ಮಗಳಲ್ಲಿ ಪ್ರವರ್ತಿಸುವವು. ಆ ಶಕ್ತಿ ಇಲ್ಲದಿದ್ದಾಗ ತಾವು ಕೆಲಸ ಮಾಡುವುದಕ್ಕೆ ಅಸಮರ್ಥಗಳಾಗುವವು. ಮತ್ತು ಅಗ್ನಿ ಸಂಬಂಧದಿಂದ ಲೋಹಗಳಿಗೆ ದಹನ ಶಕ್ತಿಯುಂಟಾದಾಗಲೂ ಕೂಡ ಅದು ಇತರ ಪದಾರ್ಥಗಳನ್ನು ದಹಿಸಬಲ್ಲದೆ ಹೊರತು ಆ ಬೆಂಕಿಯನ್ನು ಸುಡಲಾರದಲ್ಲವೇ? ಅದರಂತೆಯೇ ದೇಹೇಂದ್ರಿಯಾದಿಗಳು ಕೂಡ ನಿನ್ನಿಂದ ಜ್ಞಾನ ಕ್ರಿಯಾ ಸಾಮರ್ಥ್ಯವನ್ನು ಪಡೆದಿದ್ದರು ಇತರ ಪದಾರ್ಥಗಳಲ್ಲಿ ಆ ಶಕ್ತಿಯನ್ನು ನಡೆಸುವಂತೆ ನಿನ್ನಲ್ಲಿ ನಡೆಸಲಾರವು. ಅದಕ್ಕಾಗಿಯೇ ಬುದ್ಧಿ ಇಂದ್ರಿಯಾದಿಗಳು ನಿನ್ನನ್ನು ಸಾಕ್ಷಾತ್ಕರಿಸಲಾರವು. ಆದರೆ ಜೀವನು ಮಾತ್ರ ಸ್ವತಃಸಿದ್ಧವಾದ ಜ್ಞಾನಶಕ್ತಿಯುಳ್ಳವನಾದುದರಿಂದ ನಿನ್ನ ಅನುಗ್ರಹಕ್ಕೆ ಪಾತ್ರನಾದಾಗ ನಿನ್ನನ್ನು ಸಾಕ್ಷಾತ್ಕರಿಸಬಲ್ಲನು. ಓ ದೇವ, ಜ್ಞಾನಾದಿ ಷಡ್ಗುಣಗಳಿಂದ ತುಂಬಿ ಮಹಾಪುರುಷನೆಂದು, ಮಹಾನುಭಾವನೆಂದು, ಮಹಾವಿಭೂತಿಯುಳ್ಳವನೆಂದು ಕೀರ್ತಿಸಲ್ಪಡುವ ನಿನಗೆ ನಮಸ್ಕಾರವು. ಅನೇಕ ಭಕ್ತರ ಕೈಗಳಿಂದ ಪೂಜಿಸಲ್ಪಟ್ಟ ಪಾದಾರವಿಂದಗಳುಳ್ಳವನಾಗಿ ಎಲ್ಲಕ್ಕಿಂತಲೂ ಮೇಲಾದ ಸ್ಥಾನದಲ್ಲಿ ಎಣೆಯಿಲ್ಲದ ಮಹಿಮೆಯಿಂದ ಬೆಳಗುತ್ತಿರುವ ನಿನಗೆ ನಮಸ್ಕಾರವು. ಓ ಪರೀಕ್ಷಿತ್ ರಾಜ, ನಾರದ ಮಹರ್ಷಿಯು ಭಕ್ತನಾದ ಚಿತ್ರಕೇತುವಿಗೆ ಭಗವಂತನ ಸ್ತುತಿರೂಪವಾದ ಈ ಮಂತ್ರವಿದ್ಯೆಯನ್ನು ಉಪದೇಶಿಸಿ ಅಂಗೀರಸನೊಡನೆ ಹಿಂತಿರುಗಿ ಸತ್ಯಲೋಕಕ್ಕೆ ಹೊರಟು ಹೋದನು. ಇತ್ತಲಾಗಿ ಚಿತ್ರಕೇತುವು ನಾರದನು ಹೊರಟು ಹೋದ ಮೇಲೆ 7 ದಿನಗಳವರೆಗೆ ಕೇವಲ ಜಲಾಹಾರದಿಂದ ಕಾಲವನ್ನು ಕಳೆಯುತ್ತಾ ಆ ಮಂತ್ರವಿದ್ಯೆಯನ್ನು ಎಚ್ಚರದಿಂದ ಜಪಿಸುತ್ತಿದ್ದನು. 7 ದಿನಗಳು ಕಳೆದ ಮೇಲೆ ಆ ಮಂತ್ರ ಮಹಿಮೆಯಿಂದ ಅವನು ವಿದ್ಯಾಧರ ಪತಿತ್ವವನ್ನು ಹೊಂದಿದನು. ಆಮೇಲೆ ಇನ್ನು ಕೆಲವು ದಿನಗಳವರೆಗೆ ಅದೇ ಮಂತ್ರವನ್ನು ಬಿಡದೆ ಜಪಿಸುತ್ತಿದ್ದನು. ಅದರ ಮಹಿಮೆಯಿಂದ ಅವನಿಗೆ ಇಷ್ಟ ಬಂದ ಲೋಕಕ್ಕೆ ಹೋಗಬಹುದಾದ ಶಕ್ತಿಯುಂಟಾಯಿತು. ಒಡನೆಯೇ ಪಾತಾಳದ ಕಡೆಗೆ ಹೊರಟು ಅಲ್ಲಿ ತಾವರೆ ದಂಟಿನಂತೆ ಶುಭ್ರವಾದ ದೇಹಕಾಂತಿಯುಳ್ಳವನಾಗಿಯೂ ನೀಲ ವಸ್ತ್ರವನ್ನು ಧರಿಸಿದವನಾಗಿಯೂ ಕಿರೀಟ, ಕೇಯೂರ, ಕಟಿಸೂತ್ರ, ಕಂಕಣಗಳೇ ಮೊದಲಾದ ದಿವ್ಯ ಭೂಷಣಗಳನ್ನು ತೊಟ್ಟವನಾಗಿಯೂ ಪ್ರಸನ್ನ ಮುಖದಿಂದಲೂ ರಕ್ತಾಂತವಾದ ನೇತ್ರದಿಂದಲೂ ಶೋಭಿತನಾಗಿಯೂ ಅನೇಕ ಸಿದ್ಧ ಗಣಗಳಿಂದ ಪರಿವೃತನಾಗಿಯೂ ಇದ್ದ ದೇವದೇವನಾದ ಸಂಕರ್ಷಣ ಮೂರ್ತಿಯನ್ನು ಕಂಡನು. ಆದಿಪುರುಷನಾದ ಆ ಭಗವಂತನ ಸ್ವರೂಪವನ್ನು ಕಂಡ ಮಾತ್ರಕ್ಕೆ ಅವನ ಪಾಪಗಳೆಲ್ಲವೂ ನೀಗಿ ಅವನ ಮನಸ್ಸು ನಿರ್ಮಲವಾಯಿತು. ಆ ಭಗವದ್ ದರ್ಶನದಿಂದ ಉಂಟಾದ ಭಕ್ತಿ ವಿಶೇಷದಿಂದ ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಳುಕುತ್ತಿತ್ತು. ಅವನ ಮೈಯೆಲ್ಲವೂ ಪುಳಕಿತವಾಯಿತು. ತನ್ನ ಆನಂದ ಬಾಷ್ಪಗಳಿಂದಲೇ ಭಗವಂತನ ಪಾದ ಪೀಠವನ್ನು ತೊಳೆಯುವಂತೆ ಬಾರಿ ಬಾರಿಗೂ ಆತನ ಪಾದಾರವಿಂದಗಳಿಗೆ ತಲೆಯನ್ನು ಸೋಕಿಸಿ ನಮಸ್ಕರಿಸುತ್ತಿದ್ದನು. ಆ ಭಗವಂತನನ್ನು ಸ್ತೋತ್ರ ಮಾಡುವುದಕ್ಕೆ ಬಾಯೆತ್ತುವಷ್ಟರಲ್ಲಿ ಆನಂದಾತಿಶಯದಿಂದ ಬಾಯಲ್ಲಿ ಅಕ್ಷರಗಳೇ ಹೊರಡದಂತಾಯಿತು. ಕೊನೆಗೆ ಚಿತ್ರಕೇತುವು ತನ್ನ ಬುದ್ಧಿಬಲದಿಂದ ಮನಸ್ಸನ್ನು ಸಮಾಧಾನ ಸ್ಥಿತಿಗೆ ತಂದುಕೊಂಡು ವಚನ ಸಾಮರ್ಥ್ಯವನ್ನು ಪಡೆದು ಇಂದ್ರಿಯಗಳಿಗೆ ಹೊರಗಿನ ವ್ಯಾಪಾರಗಳೆಲ್ಲವನ್ನು ತಪ್ಪಿಸಿ ಲೋಕ ಗುರುವಾಗಿಯೂ ಪಾಂಚರಾತ್ರ ಪ್ರತಿಪಾದ್ಯನಾಗಿಯೂ ಇರುವ ಆ ಭಗವಂತನನ್ನು ಹೀಗೆಂದು ಸ್ತುತಿಸುವನು. ಓ ದೇವ, ನೀನು ಬೇರೊಬ್ಬರಿಗೆ ದುರ್ಜಯನಾಗಿದ್ದರೂ ಸಮಸ್ತವನ್ನು ಬ್ರಹ್ಮಾತ್ಮಕವೆಂದು ಅನುಸಂಧಾನ ಮಾಡತಕ್ಕ ಚಿತೇಂದ್ರಿಯರಾದ ಸಾಧುಗಳಿಗೆ ನೀನಾಗಿಯೇ ಅಧೀನನಾಗಿ ನಿಲ್ಲುವೆ. ಅನನ್ಯ ಪ್ರಯೋಜನರಾಗಿ ನಿನ್ನನ್ನು ಭಜಿಸತಕ್ಕವರಿಗೆ ನಿನ್ನನ್ನೇ ನೀನು ಕೊಡತಕ್ಕವನು. ಜ್ಞಾನಿಗಳು ಭಕ್ತಿಯಿಂದ ನಿನ್ನನ್ನು ವಶಪಡಿಸಿಕೊಳ್ಳುವಂತೆ ನೀನು ನಿನ್ನ ಅಸಾಧಾರಣ ವಾತ್ಸಲ್ಯದಿಂದ ಅವರನ್ನು ವಶಪಡಿಸಿಕೊಳ್ಳುವೆ. ಓ ಪರಮಪುರುಷ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ನಿನ್ನ ಲೀಲೆಗಳು. ಸೃಷ್ಟಿಕರ್ತರೆಂದು ಕರೆಯಲ್ಪಡುವ ಬ್ರಹ್ಮ ರುದ್ರಾದಿಗಳೆಲ್ಲರೂ ಬೆಂಕಿಯಿಂದ ಹೊರಡುವ ಕಿಡಿಗಳಂತೆ ನಿನ್ನ ಅಂಶಾಂಶದಿಂದ ಹುಟ್ಟಿದವರು. ಇಷ್ಟು ಮಾತ್ರಕ್ಕೆ ಅವರು ನಿನ್ನ ಮಾಯೆಯಿಂದ ಮೋಹಿತರಾಗಿ ತಾವೇ ಆ ಕಾರ್ಯವನ್ನು ನಡೆಸುವೆವು ಎಂಬ ಹೆಮ್ಮೆಯಿಂದ ಹೋರಾಡುವುದೊಂದೇ ಹೊರತು ಅವರಿಗೆ ಸರ್ವೇಶ್ವರತ್ವವು ಎಂದಿಗೂ ಸಿದ್ಧಿಸಲಾರದು.
ಎಲ್ಲಕ್ಕಿಂತಲೂ ಸಣ್ಣದಾದ ಪರಮಾಣು ಮೊದಲುಗೊಂಡು ಎಲ್ಲಕ್ಕಿಂತಲೂ ಮಹತ್ತಾದ ಪರಮ ಮಹತ್ತಿನವರೆಗೆ ನಡೆಯತಕ್ಕ ಎಲ್ಲ ವಿಕಾರಗಳಲ್ಲಿಯೂ ಆಯಾ ವಿಕಾರದಿಂದ ಉಂಟಾದ ವಸ್ತುಗಳ ಉತ್ಪತ್ತಿ ಸ್ಥಿತಿ ಲಯಾವಸ್ಥೆಗಳಲ್ಲಿಯೂ ನೀನು ಅಂತರಾತ್ಮನಾಗಿ ಇರತಕ್ಕವನು. ನೀನು ಮಾತ್ರ ಆದಿ ಮಧ್ಯಾಂತಗಳಿಲ್ಲದವನು. ಕಾರ್ಯರೂಪವಾಗಿ ಕಾಣತಕ್ಕ ಈ ಸಮಸ್ತ ಪ್ರಪಂಚಕ್ಕೂ ಆದಿಯಲ್ಲಿಯೂ ಕೊನೆಯಲ್ಲಿಯೂ ಇರತಕ್ಕ ಸ್ವರೂಪವು ಯಾವುದುಂಟೋ ಅದೇ ಸ್ಥಿರವಾದುದು. ಎಂದರೆ ನಿನ್ನ ರೂಪವೇ ಮೊದಲು ಕಾರಣವಾಗಿದ್ದು ನಡುವೆ ಕಾರ್ಯರೂಪವಾಗಿ ಪರಿಣಮಿಸಿ ತಿರುಗಿ ಮೊದಲಿದ್ದಂತೆಯೇ ಕಾರಣ ರೂಪವಾಗಿ ಉಳಿಯುವುದು. ಹೊನ್ನು ಮಣ್ಣು ಮುಂತಾದವು ಮೊದಲು ನಿಜ ಸ್ವರೂಪದಿಂದ ಕಾರಣವಾಗಿದ್ದು ನಡುವೆ ಗಡಿಗೆ ಆಭರಣ ಮುಂತಾದ ಆಕಾರಗಳನ್ನು ಹೊಂದಿದ್ದು ಕೊನೆಗೆ ತನ್ನ ರೂಪದಿಂದಲೇ ಹೊನ್ನಾಗಿಯೂ ಮಣ್ಣಾಗಿಯೂ ಉಳಿಯುವುದಲ್ಲವೇ? ಹೀಗೆ ಮೊದಲು ನೀನೇ ಕಾರಣ ವಸ್ತುವಾಗಿಯೂ ನಡುವೆ ಬಂದ ಕಾರ್ಯರೂಪವು ಹೋದ ಮೇಲೆ ನಿಲ್ಲತಕ್ಕ ವಸ್ತುವಾಗಿಯೂ ಇರುವುದರಿಂದ ಇವುಗಳ ನಡುವೆ ನಡೆಯತಕ್ಕ ಸೃಷ್ಟಿಯಾದಿಗಳು ನಿನ್ನ ವೈಭವಗಳು ಎಂಬುದರಲ್ಲಿ ಸಂದೇಹವೇನಿದೆ? ಬ್ರಹ್ಮ ರುದ್ರಾದಿಗಳು ಹೀಗೆ ಕಾರ್ಯರೂಪವಾಗಿ ನಡುವೆ ಬಂದವರು, ಕೊನೆಗೆ ನಿಲ್ಲತಕ್ಕವರಲ್ಲ. ಕಾಲ ಪರಿಚ್ಛೇದವಿಲ್ಲದೆ ಆದಿ ಮಧ್ಯಾಂತಗಳಲ್ಲಿಯೂ ಒಂದೇ ವಿಧವಾಗಿರತಕ್ಕ ನೀನಲ್ಲದೆ ಬೇರೊಬ್ಬರಿಗೆ ಈ ಸೃಷ್ಟಿಯಾದಿಗಳ ಅಧಿಕಾರವಿಲ್ಲ. ಮೇಲೆ ಮೇಲೆ ನಡೆಯುವ ವಿಕಾರಗಳಿಂದ ಹತ್ತು ಪಾಲು ಹೆಚ್ಚುತ್ತಾ ಹೋಗುವ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಅಹಂಕಾರ, ಮಹತ್ವಗಳೆಂಬ 7 ತತ್ವಗಳಿಂದ ಆವರಿಸಲ್ಪಟ್ಟ ಇಂತಹ ಅಂಡಕೋಶಗಳು ಅನೇಕ ಕೋಟಿಗಳುಂಟು. ಇವೆಲ್ಲವೂ ನಿನ್ನಲ್ಲಿ ಪರಮಾಣು ಪ್ರಾಯವಾಗಿ ಕಾಣುತ್ತಿರುವವು. ಆದುದರಿಂದ ಚೇತನ ಅಚೇತನ ರೂಪವಾದ ಈ ಎಲ್ಲ ಬ್ರಹ್ಮಾಂಡಗಳಲ್ಲಿಯೂ ನೀನು ದೇಶ ನಿಯಮವಿಲ್ಲದೆ ವ್ಯಾಪಿಸಿರತಕ್ಕವನು. ಹೀಗೆ ನಿನಗೆ ದೇಶಕಾಲ ಪರಿಚ್ಛೇದಗಳಿಲ್ಲದಿರುವುದರಿಂದಲೇ ನೀನು ಅನಂತನೆಂದು ಕರೆಯಲ್ಪಡುವೆ. ಹೀಗೆ ಸರ್ವೋತ್ತಮನಾದ ನೀನು ಆಶ್ರಿತರಿಗೆ ಉತ್ತಮ ಪುರುಷಾರ್ಥವನ್ನು ಕೊಡುವುದಕ್ಕೆ ಸಿದ್ಧನಾಗಿರುವಾಗಲೂ ಪಶುಪ್ರಾಯರಾದ ಮನುಷ್ಯರು ಶಬ್ದಾದಿ ವಿಷಯಗಳಲ್ಲಿ ಆಸೆಪಟ್ಟು ನಿನ್ನ ಪರಿವಾರಗಳೆನಿಸಿಕೊಂಡ ಇಂದ್ರಾದಿ ದೇವತೆಗಳನ್ನು ಉಪಾಸನೆ ಮಾಡಿ ನಶ್ವರಗಳಾದ ಸ್ವರ್ಗಾದಿ ಫಲಗಳನ್ನು ಅಪೇಕ್ಷಿಸುವರು. ಅರಮನೆಯು ಸುಟ್ಟು ಹೋದ ಮೇಲೆ ಅದನ್ನು ನಂಬಿ ಬದುಕುತ್ತಿದ್ದ ಸೇವಕರೆಲ್ಲರೂ ದಿಕ್ಕಿಲ್ಲದೆ ಅಲೆಯುವಂತೆ ಇಂದ್ರಾದಿ ದೇವತೆಗಳು ನಾಶ ಹೊಂದಿದ ಮೇಲೆ ಅವರನ್ನು ನಂಬಿದ್ದವರು ನಿರಾಧಾರವಾಗಿ ಕೆಟ್ಟು ಹೋಗುವರು. ಆದುದರಿಂದ ಆ ಸ್ವರ್ಗಾದಿ ಸುಖಗಳೆಲ್ಲವೂ ತಿರುಗಿ ಸಂಸಾರ ಬಂಧಕ್ಕೆ ಕಾರಣವಾಗುವುದು. ಯಾವಾಗಲೂ ಕಂದು ಕುಂದಿಲ್ಲದ ಜ್ಞಾನವೇ ಸ್ವರೂಪವಾಗಿ ಉಳ್ಳವನಾಗಿಯೂ ಸತ್ವಾದಿ ಗುಣಗಳಿಂದ ಉಂಟಾದ ವಿಕಾರವಿಲ್ಲದವನಾಗಿಯೂ ಇರುವ ನಿನ್ನನ್ನೇ ಉತ್ತಮ ಪುರುಷಾರ್ಥವೆಂದು ನಂಬಿ ನಿನ್ನನ್ನು ಕುರಿತು ಮಾಡತಕ್ಕ ಉಪಾಸನಗಳು ಮಾತ್ರವೇ ನಿತ್ಯಾನಂದವನ್ನು ಉಂಟು ಮಾಡುವವು. ಬೆಂದ ಬೀಜಗಳು ಹೇಗೆ ಮೊಳೆಯನ್ನು ಹೊರಡಿಸಲಾರವೋ ಹಾಗೆ ನಿನ್ನ ಉಪಾಸನದಿಂದ ಉಂಟಾದ ತೇಜಸ್ಸು ಪುನರ್ಜನ್ಮಕ್ಕೆ ಕಾರಣವಾಗಲಾರದು. ಚತುರ್ಮುಖನು ಮೊದಲುಗೊಂಡು ಸಾಮಾನ್ಯ ಜಂತುವಿನವರೆಗಿರತಕ್ಕ ಇತರ ಜೀವ ವರ್ಗಗಳೆಲ್ಲವೂ ಸತ್ವಾದಿ ಗುಣಗಳ ಪರಿಣಾಮದಿಂದಲೇ ಉಂಟಾದವುಗಳು. ಇವರೆಲ್ಲರೂ ಕರ್ಮವಶ್ಯರಾಗಿರುವರು. ಹೀಗಿರುವಾಗಲೂ ನಿನ್ನನ್ನು ಬಿಟ್ಟು ಇತರ ದೇವತೆಗಳನ್ನು ಭಜಿಸಿದರೆ ತನ್ನಂತೆಯೇ ಕರ್ಮವಶರಾದ ಬೇರೆಯವರನ್ನು ಭಜಿಸಿದಂತಾಗುವುದೇ ಹೊರತು ಇದರಲ್ಲಿ ವಿಶೇಷವೇನೂ ಇಲ್ಲ. ಈ ವಿಧವಾದ ಉಪಾಸನದಿಂದ ತಿರುಗಿ ಸುಖ ದುಃಖಾದಿ ದ್ವಂದ್ವಗಳಲ್ಲಿಯೇ ಸಿಕ್ಕಿ ಬೀಳಬೇಕಾಗುವುದಲ್ಲದೆ ಶಾಶ್ವತ ಸುಖವು ಲಭಿಸಲಾರದು. ಆದುದರಿಂದ ಲೋಕಕ್ಕೆಲ್ಲವೂ ನೀನೊಬ್ಬನೇ ಉಪಾಸ್ಯ ದೇವತೆಯು. ದೇವ, ನೀನು ಸಮಸ್ತವನ್ನು ಸ್ವಾಧೀನ ಮಾಡಿಕೊಂಡು ಸರ್ವೋತ್ತಮನೆನಿಸಿರುವುದರಿಂದಲೇ ಅಜಿತನೆಂಬ ಹೆಸರಿನಿಂದ ಕೀರ್ತಿಸಲ್ಪಡುವೆ. ಅದರಂತೆಯೇ ನಿನ್ನಿಂದ ಪಾಂಚರಾತ್ರಾದಿ ಶಾಸ್ತ್ರಗಳ ಮೂಲಕವಾಗಿ ನಿರೂಪಿಸಲ್ಪಟ್ಟ ಧರ್ಮವೇ ನಿರ್ದುಷ್ಟವಾದ ಉತ್ತಮ ಧರ್ಮವೆನಿಸುವುದು. ಬೇರೆ ಪ್ರಯೋಜನಾಪೇಕ್ಷೆ ಇಲ್ಲದೆ ಮೋಕ್ಷದಲ್ಲಿಯೇ ದೃಷ್ಟಿಯಿಟ್ಟು ಬ್ರಹ್ಮಾನುಭವದಲ್ಲಿ ನಿರತರಾದ ಯಾವ ಯೋಗಿಗಳು ಈ ಧರ್ಮವನ್ನೇ ಅವಲಂಬಿಸುವರೋ ಅವರೇ ಉಪಾಸಕರಲ್ಲಿಯೂ ಮೇಲೆನಿಸುವರು. ಆದುದರಿಂದ ಲೋಕದಲ್ಲಿ ನೀನೇ ಉತ್ತಮ ಪುರುಷನು. ನಿನ್ನಿಂದ ಉಪದೇಶಿಸಲ್ಪಟ್ಟ ಭಾಗವತ ಧರ್ಮವೇ ಧರ್ಮಗಳಲ್ಲಿ ಸರ್ವೋತ್ತಮವಾದುದು. ಆ ಧರ್ಮವನ್ನು ಅನುಸರಿಸತಕ್ಕವರೇ ಉಪಾಸಕರಲ್ಲಿ ಮೇಲೆನಿಸುವರು. ಮತ್ತು ನಿನ್ನಿಂದ ಉಪದೇಶಿಸಲ್ಪಟ್ಟ ಭಾಗವತ ಧರ್ಮದಲ್ಲಿ ನೀನೊಬ್ಬನೇ ಉದ್ದೇಶ್ಯ ವಸ್ತುವಾದುದರಿಂದ
ನೀನು, ತಾನು, ನಿನ್ನದು, ತನ್ನದು ಎಂಬ ಅಹಂಕಾರ ಮಮಕಾರಗಳು ಹುಟ್ಟುವುದಕ್ಕೆ ಎಳ್ಳಷ್ಟಾದರೂ ಅವಕಾಶವಿಲ್ಲ. ಇಂದ್ರಾದಿ ದೇವತಾಂತರಗಳನ್ನು ಆರಾಧಿಸತಕ್ಕ ಯಜ್ಞ ಯಾಗಾದಿ ಕರ್ಮಗಳು, ಯಜ್ಞ ಯಾಗಾದಿ ಧರ್ಮಗಳು ರಾಗದ್ವೇಷಾದಿಗಳಿಂದ ತುಂಬಿರುವುದು. ಆ ಅಹಂಕಾರ ಮಮಕಾರಗಳಿಂದ ನಡೆಸತಕ್ಕ ಉಪಾಸನವು ಅಶುದ್ಧವಾಗಿಯೂ ಅಸ್ಥಿರವಾಗಿಯೂ ಅಧರ್ಮ ಪ್ರಚುರವಾಗಿಯೂ ಇರುವುದು. ಯಜ್ಞಾದಿ ಧರ್ಮಗಳನ್ನು ನಡೆಸುವುದರಲ್ಲಿ ಬರೀ ದೇಹಶ್ರಮವಲ್ಲದೆ ಶ್ರಮಪಟ್ಟು ಕೊನೆಗೆ ಆ ಕರ್ಮ ಬಂಧದಿಂದ ಸಂಸಾರ ರೂಪವಾದ ಮತ್ತೊಂದು ಅನರ್ಥವನ್ನು ತಂದುಕೊಳ್ಳಬೇಕಾಗುವುದರಿಂದ ಆತ್ಮದ್ರೋಹವನ್ನು ಮಾಡಿದಂತಾಗುವುದು. ಶತ್ರುಹಿಂಸೆ ಮೊದಲಾದವುಗಳನ್ನು ಬಯಸಿ ನಡೆಸುವುದರಿಂದ ಪರರಿಗೂ ದ್ರೋಹ ಮಾಡಿದಂತಾಗುವುದು. ಹೀಗೆ ತನಗೂ ಪರರಿಗೂ ದ್ರೋಹಕರವಾದ ಕರ್ಮಗಳನ್ನು ನಡೆಸುವುದರಿಂದ ಯಾವ ವಿಧದಲ್ಲಿ ಕ್ಷೇಮ ಉಂಟು? ಇದರಿಂದ ಸಂಪಾದಿಸತಕ್ಕ ಈ ಸುಖ ದುಃಖಗಳೆಲ್ಲವೂ ಅಸ್ಥಿರಗಳು. ಆತ್ಮದ್ರೋಹದಿಂದ ನಿನ್ನ ಕೋಪಕ್ಕೂ ಪರದ್ರೋಹದಿಂದ ಅಧರ್ಮಕ್ಕೂ ಗುರಿಯಾಗುವುದು ಹೊರತು ಬೇರೆ ಫಲವಿಲ್ಲ. ದೇವ, ಸತ್ಯ ಸಂಕಲ್ಪನಾದ ನೀನು ಆಶ್ರಿತ ರಕ್ಷಣಾ ವಿಷಯದಲ್ಲಿ ಮಾಡಿರುವ ಪ್ರತಿಜ್ಞೆಯು ಎಂದಿಗೂ ತಪ್ಪಲಾರದು. ಆ ಉದ್ದೇಶದಿಂದಲೇ ಪಾಂಚರಾತ್ರ ಮೂಲಕವಾಗಿ ನೀನು ನಿನ್ನ ಪಾದಾಶ್ರಯಕ್ಕೆ ದಾರಿಯನ್ನು ತೋರಿಸತಕ್ಕ ಭಾಗವತ ಧರ್ಮಗಳನ್ನು ಉಪದೇಶಿಸಿರುವೆ. ಅದರಂತೆ ನಡೆಸತಕ್ಕವರಿಗೆ ಇಷ್ಟ ಪ್ರಾಪ್ತಿಯನ್ನು ಅನಿಷ್ಟ ಪರಿಹಾರವನ್ನು ಉಂಟು ಮಾಡುವೆ. ಈ ನಿನ್ನ ಸಂಕಲ್ಪವನ್ನು ತಿಳಿದೇ ಮಹಾತ್ಮರು ಚರಾಚರಾತ್ಮಕವಾದ ಸಮಸ್ತ ಭೂತಗಳನ್ನು ನಿನ್ನ ಶರೀರವನ್ನಾಗಿಯೇ ಭಾವಿಸಿ ನಿನ್ನನ್ನು ಭಜಿಸುವರು. ಓ ದೇವ, ನಿನ್ನ ಸಂದರ್ಶನವು ಸಮಸ್ತ ಪಾಪ ನಿವಾರಕವೆಂಬುದೇನು ಆಶ್ಚರ್ಯವಲ್ಲ. ಒಂದಾವರ್ತಿ ನಿನ್ನ ನಾಮಾಕ್ಷರವನ್ನು ಕಿವಿಯಿಂದ ಕೇಳಿದ ಮಾತ್ರಕ್ಕೆ ಚಂಡಾಲನಾದರೂ ಸಂಸಾರದಿಂದ ಬಿಡಲ್ಪಟ್ಟು ಮೋಕ್ಷವನ್ನು ಹೊಂದುವನು. ಹೀಗಿರುವಾಗ ನಿನ್ನ ಸಾಕ್ಷಾತ್ ದರ್ಶನದಿಂದ ಪಾಪ ಕ್ಷಯವೆಂಬುದನ್ನು ಕೇಳಬೇಕೆ? ಓ ಪರಮಪುರುಷ, ಈಗ ನಿನ್ನ ದರ್ಶನದಿಂದ ನನ್ನ ಮನಸ್ಸು ನಿರ್ಮಲವಾಯಿತು. ನಾನು ಕೃತಾರ್ಥನಾದೆನು. ನಿನ್ನ ಭಕ್ತನಾದ ನಾರದ ಮಹರ್ಷಿಯು ಹೇಳಿದ ಮಾತಿನಂತೆ ಅವನ ಮಂತ್ರೋಪದೇಶದಿಂದಲೇ ನನಗೆ ಈ ಭಾಗ್ಯವು ಲಭಿಸಿತು. ಓ ದೇವ, ಸರ್ವಾಂತರ್ಯಾಮಿಯಾದ ನಿನಗೆ ನಮ್ಮಂತಹ ಸಾಮಾನ್ಯ ಜನರ ಉದ್ದೇಶಗಳು ಕಾರ್ಯಗಳು ತಿಳಿದೇ ಇರುವವು. ಯಾವ ವಿಷಯದಲ್ಲಿಯೂ ಅಸಮರ್ಥರಾದ ನಾವು ಅನಂತ ಕಲ್ಯಾಣ ಗುಣಾಕಾರನಾದ ನಿನ್ನ ಗುಣಗಳಲ್ಲಿ ಲೇಷ ಮಾತ್ರವನ್ನಾದರೂ ಕಂಡುಕೊಳ್ಳಲಾರೆವು ಎಂಬುದು ನಿನಗೆ ವಿದಿತವೇ. ನೀನು ಜ್ಞಾನಪ್ರದರಾದ ನಾರದಾದಿಗಳಿಗೂ ಜ್ಞಾನ ಪ್ರದಾನ ಮಾಡತಕ್ಕವನು. ಇಂತಹ ನಿನ್ನಲ್ಲಿ ನಾವು ಬಾಯೆತ್ತಿ ನುಡಿಯುವುದು ತ್ರೈಲೋಕ್ಯವನ್ನು ಬೆಳಗುತ್ತಿರುವ ಸೂರ್ಯನಿಗೆ ಮಿಂಚು ಹುಳುಗಳು ಬೆಳಕನ್ನು ತೋರಿಸುವಂತೆ ಅತ್ಯಲ್ಪವೆಂಬುದನ್ನು ಹೇಳಬೇಕಾದುದೇ ಇಲ್ಲ. ದೇವ, ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಪ್ರಭುವಾಗಿಯೂ ಷಡ್ಗುಣ್ಯ ಪರಿಪೂರ್ಣನಾಗಿಯೂ ಭೇದ ಬುದ್ಧಿಯುಳ್ಳ ಕುತ್ಸಿತ ಯೋಗಿಗಳಿಗೆ ಗೋಚರಿಸದ ಸ್ವರೂಪವುಳ್ಳವನಾಗಿಯೂ ಪರಮ ಪರಿಶುದ್ಧನಾಗಿಯೂ ಇರುವ ನಿನಗೆ ನಮಸ್ಕಾರವು. ಬ್ರಹ್ಮಾದಿಗಳೆಲ್ಲರೂ ನಿನ್ನನ್ನು ಅನುಸರಿಸಿಯೇ ಜೀವಿಸುತ್ತಿರುವರು. ಚಿತ್ತವೃತ್ತಿಗಳೆಲ್ಲವೂ ಸರ್ವಸಾಕ್ಷಿಯಾದ ನಿನ್ನನ್ನು ಕುರಿತೇ ಪ್ರಸರಿಸುವವು. ಈ ಸಮಸ್ತ ಭೂಮಂಡಲವು ನಿನ್ನ ತಲೆಯ ಮೇಲಿನ ಒಂದು ಸಾಸಿವೆಯ ಕಾಳಿನಂತೆ ಅಂಟಿಕೊಂಡಿರುವುದು. ಸಹಸ್ರ ಶಿರಸ್ಸುಳ್ಳ ಅಂತಹ ನಿನಗೆ ನಮಸ್ಕಾರವು ಎಂದನು. ಹೀಗೆ ಚಿತ್ರಕೇತುವು ಸ್ತೋತ್ರ ಮಾಡುವುದನ್ನು ಕೇಳಿ ಭಗವಂತನು ಸಂತುಷ್ಟನಾಗಿ ಅವನನ್ನು ಕುರಿತು, ರಾಜೇಂದ್ರ, ನಾರದ ಅಂಗೀರಸರಿಬ್ಬರು ನಿನಗೆ ಪ್ರಕೃತಿ ಪುರುಷೇಶ್ವರ ವಿಭಾಗವನ್ನು ಸ್ಪಷ್ಟವಾಗಿ ಉಪದೇಶಿಸಿದರಲ್ಲವೇ? ಅದನ್ನೇ ನನ್ನ ಉಪದೇಶವೆಂದು ತಿಳಿ. ನನ್ನ ಸಂಕಲ್ಪಾನುಸಾರವಾಗಿಯೇ ಅವರು ನಿನಗೆ ಆ ತತ್ವವನ್ನು ಉಪದೇಶಿಸಿರುವರು. ನನ್ನ ಅನುಗ್ರಹವಿಲ್ಲದಿದ್ದರೆ ನಿನಗೆ ಅಂತಹ ಆಚಾರ್ಯರು ಲಭಿಸುತ್ತಿರಲಿಲ್ಲ. ಅವರು ಉಪದೇಶಿಸಿದ ಮಂತ್ರವಿದ್ಯೆಯಿಂದಲೂ ನನ್ನ ಸಂದರ್ಶನದಿಂದಲೂ ನೀನು ಸಿದ್ಧಿಯನ್ನು ಹೊಂದಿದೆ. ರಾಜ, ಈ ನಿನ್ನ ಆಚಾರ್ಯರನ್ನು ನನ್ನನ್ನು ಬೇರೆ ಎಂದು ಭಾವಿಸಬೇಡ. ಸಮಸ್ತ ಭೂತಗಳು ನಾನೇ ಎಂದು ತಿಳಿ. ಈ ಪ್ರಪಂಚವೆಲ್ಲವೂ ನನ್ನ ಶರೀರವು. ನನ್ನ ಶರೀರದಿಂದಲೇ ನಾನು ಈ ಪ್ರಪಂಚ ರೂಪವಾಗಿ ಕಾಣುವೆನು. ಆದುದರಿಂದ ಸಮಸ್ತ ಭೂತಗಳಿಗೂ ನನಗೂ ಶರೀರ ಶರೀರಿ ಭಾವದಿಂದಲೂ ಕಾರ್ಯ ಕಾರಣ ಭಾವದಿಂದಲೂ ಆ ಭೇದವು ಸ್ಪಷ್ಟವು.
ಆದರೆ ಆ ಮಹರ್ಷಿಗಳ ಬಾಯಿಂದ ಹೊರಟ ಮಾತ್ರಕ್ಕೆ ಸಾಕ್ಷಾತ್ತಾಗಿ ನಿನ್ನ ಬಾಯಿಂದ ನಾನು ಕೇಳಿದ ಹಾಗಾಯಿತೆ ಎಂದು ನೀನು ಸಂದೇಹಿಸಬೇಡ. ಶಬ್ದಗಳು, ಅದರಿಂದ ವಾಚ್ಯವಾದ ವಸ್ತುಗಳು ಇವೆರಡೂ ನನ್ನ ಶರೀರವಾಗಿರುವವು. ಆ ನಾರದ ಅಂಗೀರಸರಿಬ್ಬರು ಅರ್ಥಾತ್ಮಕವಾದ ನನ್ನ ಶರೀರದಲ್ಲಿ ಅಂತರ್ಭೂತರಾಗಿರುವಾಗ ಆ ಅಂಥವರ ಅವರ ಬಾಯಿಂದ ಹೊರಟ ವಾಕ್ಯಗಳು ಶುದ್ಧ ಬ್ರಹ್ಮರೂಪವಾದ ನನ್ನ ಶರೀರದಲ್ಲಿಯೇ ಅಂತರ್ಗತವೆಂಬುದನ್ನು ಕೇಳಬೇಕೆ? ಓ ರಾಜೇಂದ್ರ, ದೇವಾದಿ ಶರೀರಗಳಲ್ಲಿ ಪ್ರವೇಶಿಸಿ ಅವುಗಳಿಗೆ ಧಾರಕನಾಗಿರುವ ಜೀವಾತ್ಮನಲ್ಲಿಯೂ ಆ ಜೀವಾತ್ಮನಿಂದ ಧರಿಸಲ್ಪಡುವ ಶರೀರದಲ್ಲಿಯೂ ನಾನು ಅಂತರ್ಯಾಮಿಯಾಗಿ ಪ್ರವೇಶಿಸಿ ಅವೆರಡಕ್ಕೂ ನಾನೇ ಧಾರಕನಾಗಿರುವೆನು. ಇವೆಲ್ಲವೂ ನನ್ನ ಆಧಾರದಿಂದಲೇ ಇರುವವು. ಮಲಗಿದವನು ಸ್ವಪ್ನಾವಸ್ಥೆಯಲ್ಲಿ ತನ್ನ ಒಂದೇ ಆತ್ಮಕ್ಕೆ ಬೇರೆ ಬೇರೆ ಬಗೆಯ ಶರೀರಗಳನ್ನು, ಅವುಗಳಿಂದ ಒಮ್ಮೆ ಪಟ್ಟದಲ್ಲಿ ಕುಳಿತಿರುವುದು, ಮತ್ತೊಮ್ಮೆ ತಲೆಯನ್ನು ಕಡಿಸಿಕೊಳ್ಳುವುದು, ಇನ್ನೊಮ್ಮೆ ಆನೆಯನ್ನು ಏರುವುದು, ಮತ್ತೊಮ್ಮೆ ದೇಶಭ್ರಷ್ಟನಾಗಿ ಹೋಗುವುದು, ಇವೇ ಮೊದಲಾದ ಸುಖ ದುಃಖಗಳನ್ನೆಲ್ಲ ಕಾಣುವನು. ಆ ಮನುಷ್ಯನೇ ಎಚ್ಚರಗೊಂಡು ನೋಡಿದಾಗ ತನ್ನ ಆತ್ಮವು ಒಂದೇ ಶರೀರದಲ್ಲಿ ಒಂದೇ ಸ್ಥಿತಿಯಲ್ಲಿ ಇರುವಂತೆ ತಿಳಿಯುವನು. ಈ ದೃಷ್ಟಾಂತದಿಂದ ಸ್ವಪ್ನಾವಸ್ಥೆಯಲ್ಲಿ ಕಾಣುವ ನಾನಾ ಬಗೆಯ ಶರೀರಗಳು ಜೀವನಿಗೆ ಅಲ್ಪ ಕರ್ಮ ಸಂಬಂಧದಿಂದ ಉಂಟಾದುದೇ ಹೊರತು ಸಹಜವಲ್ಲವೆಂದು ಸ್ಪಷ್ಟವಾಗುವುದು. ಹಾಗೆಯೇ ಜಾಗರಾವಸ್ಥೆಯೂ ಕೂಡ ಪ್ರಬಲ ಕರ್ಮ ಸಂಬಂಧವಾದುದೇ ಹೊರತು ಸ್ವರೂಪ ಪ್ರಯುಕ್ತವಾದುದಲ್ಲ. ಪ್ರಕೃತಿಗಿಂತಲೂ ವಿಲಕ್ಷಣನಾಗಿ ಮೇಲೆ ಹೇಳಿದ ಸ್ವಪ್ನಾದಿ ಅವಸ್ಥೆಗಳಿಗೆ ಸಾಕ್ಷಿಯಾಗಿರುವವನೇ ಜೀವನೆಂದು ತಿಳಿಯಬೇಕು. ಈ ಅವಸ್ಥೆಗಳೆಲ್ಲವೂ ಪರಮಾತ್ಮನಾದ ನನ್ನ ಮಾಯೆಯಿಂದಲೇ ಉಂಟಾಗುವವು. ಇನ್ನು ಈ ಪ್ರಕೃತಿ ಪುರುಷರಿಬ್ಬರಿಗಿಂತಲೂ ವಿಲಕ್ಷಣನಾದ ನನ್ನ ಸ್ವರೂಪವನ್ನು ತಿಳಿಸುವೆನು ಕೇಳು. ನನ್ನ ಸ್ವರೂಪವು ಎಚ್ಚರ, ಕನಸು ಇವೆರಡನ್ನೂ ಮೀರಿದ ಸುಷುಪ್ತಿಯಲ್ಲಿ ಮಾತ್ರವೇ ತಿಳಿಯುವುದು. ಸುಷುಪ್ತಿಯಲ್ಲಿರುವ ಜೀವನಿಗೆ ಮನೋವ್ಯಾಪಾರವಾಗಲಿ, ಇಂದ್ರಿಯಗಳ ವ್ಯಾಪಾರವಾಗಲಿ, ತನ್ನ ಶರೀರವಾಗಲಿ, ತನ್ನ ಜಾತಿ ಕುಲ ಗೋತ್ರಗಳಾಗಲಿ ಯಾವುದೂ ತಿಳಿಯಲಾರದು. ಆಗ ನಾನೆಂಬ ಭಾವನೆಯೊಂದು, ನಿಶ್ಚಿಂತವಾದ ಸುಖವೊಂದು ಇವೆರಡೇ ತೋರುವುದು. ಆಗ ಯಾರೊಡನೆ ಸೇರಿ ಜೀವನು ಈ ಸುಖವನ್ನು ಅನುಭವಿಸುವನು ಅದೇ ಬ್ರಹ್ಮವೆಂದು, ಆ ಬ್ರಹ್ಮವೇ ನಾನೆಂದು ತಿಳಿ. ಜೀವನಿಗೆ ಆ ಅವಸ್ಥೆಯನ್ನು ಕಲ್ಪಿಸಿ ಸುಖವನ್ನು ತೋರಿಸತಕ್ಕವನು ನಾನೇ. ಶರೀರವನ್ನು ಹೊತ್ತಿರುವ ಜೀವನಿಗೂ ನಾನು ಅಂತರ್ಯಾಮಿಯಾಗಿ ಅವನನ್ನು ಧರಿಸಿರುವುದರಿಂದ ಜೀವ ಪ್ರಕೃತಿಗಳೆರಡಕ್ಕೂ ನಾನೇ ಆಧಾರನು. ಶರೀರ ಭೇದದಿಂದ ಜೀವ ಭೇದವಿದ್ದರೂ ಎಚ್ಚರ, ಕನಸು ಮುಂತಾದ ಅವಸ್ಥಾ ಭೇದಗಳು ಒಂದೇ ಜೀವನಲ್ಲಿ ಕಾಣುವವು. ಜ್ಞಾನಮಯವಾದ ಜೀವ ಸ್ವರೂಪವು ಈ ಎಲ್ಲ ಅವಸ್ಥೆಗಳಲ್ಲಿಯೂ ಒಂದೇ ವಿಧವಾಗಿ ಅವಕ್ಕಿಂತಲೂ ವಿಲಕ್ಷಣವಾಗಿರುವುದು. ಈ ಜೀವ ಸ್ವರೂಪಕ್ಕಿಂತಲೂ ವಿಲಕ್ಷಣವಾಗಿದ್ದು ಅದನ್ನು ಧರಿಸಿರತಕ್ಕುದೇ ಬ್ರಹ್ಮ ಸ್ವರೂಪವೆಂದು ತಿಳಿ. ಹೀಗೆ ಕನಸು, ಎಚ್ಚರ ಮಂಕಾದ ಸರ್ವಾವಸ್ಥೆಗಳಲ್ಲಿಯೂ ಒಂದೇ ವಿಧವಾಗಿ ಅನುಸರಿಸಿ ಬಂದು ಆ ಅವಸ್ಥೆಗಳಿಗೆ ಸಾಕ್ಷಿಯಾಗಿ ನೋಡುತ್ತಿರುವುದು ನಾನೆಂಬ ಭಾವನೆಯು ಜ್ಞಾನಾನಂದಮಯವಾಗಿರುವುದು ಜೀವನಿಗೆ ಸಹಜ ಧರ್ಮವಾಗಿರುವಂತೆ ನನಗೆ ಶರೀರವೆನಿಸಿಕೊಂಡಿರುವುದು ಅವನಿಗೆ ಸ್ವರೂಪ ಸಿದ್ಧವು. ಈ ವಿಧವಾದ ತನ್ನ ಸ್ವರೂಪವನ್ನು ಮರೆತು ಜೀವನು ನನಗಿಂತಲೂ ತನ್ನನ್ನು ಬೇರೆಯಾಗಿ ಭಾವಿಸುವವರೆಗೂ ಅವನಿಗೆ ಜನನ ಮರಣ ರೂಪವಾದ ಸಂಸಾರವು ಬಿಟ್ಟು ಹೋಗದು. ಎಚ್ಚರ, ಕನಸು ಮೊದಲಾದ ಸರ್ವ ಅವಸ್ಥೆಗಳಲ್ಲಿಯೂ ಜೀವನಿಗೆ ಅಂತರ್ಯಾಮಿಯಾಗಿದ್ದು ನಿಯಾಮಕನಾಗಿಯೂ ಧಾರಕನಾಗಿಯೂ ಸಾಕ್ಷಿಯಾಗಿಯೂ ಇದ್ದು ಅವನಿಗೆ ಬಂದು ಸೇರುವ ಸುಖ ದುಃಖಾದಿಗಳಿಗೆ ಮಾತ್ರ ಗುರಿಯಾಗದೆ ಅವನಿಗಿಂತಲೂ ವಿಲಕ್ಷಣವಾಗಿರುವುದೇ ನನ್ನ ಸ್ವರೂಪವೆಂದು ತಿಳಿ. ಆದುದರಿಂದ ರಾಜೇಂದ್ರ, ಕೇಳು. ಲೋಕದಲ್ಲಿ ಶಾಸ್ತ್ರ ಜ್ಞಾನವನ್ನಾಗಲಿ ಉಪಾಸನಾ ರೂಪವಾದ ಜ್ಞಾನವನ್ನಾಗಲಿ ಸಂಪಾದಿಸುವುದಕ್ಕೆ ಮನುಷ್ಯ ಜನ್ಮವೇ ಮೇಲಾದುದು. ಈ ಮನುಷ್ಯ ಜನ್ಮವಿದ್ದಾಗಲೇ ಜೀವನು ಸಂಸಾರ ರೂಪವಾದ ಅನರ್ಥವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಪಶು ಪಕ್ಷ್ಯಾದಿ ಜನ್ಮಗಳಲ್ಲಿ ಹುಟ್ಟಿದ ಜೀವಗಳಿಗೆ ಇದು ಸಾಧ್ಯವಲ್ಲ. ಆದುದರಿಂದ ಮನುಷ್ಯ ಜನ್ಮವನ್ನು ಹೊಂದಿಯೂ ಈ ಅನರ್ಥವನ್ನು ತಪ್ಪಿಸಿಕೊಳ್ಳಲಾರದ ಜೀವನಿಗೆ ಎಂದಿಗೂ ಕ್ಷೇಮವಿಲ್ಲ. ಅವನು ಯಾವಾಗಲೂ ಸಂಸಾರ ಕೂಪದಲ್ಲಿಯೇ ಬಿದ್ದಿರಬೇಕಾಗುವುದು.
ಪ್ರವೃತ್ತಿ ಧರ್ಮವನ್ನು ನಡೆಸುವುದರಿಂದ ತಾತ್ಕಾಲಿಕವಾದ ಶರೀರಾಯಾಸವು ಕೊನೆಗೆ ದುಃಖ ಪ್ರಾಪ್ತಿಯು ಉಂಟಾಗುವುದು. ನಿವೃತ್ತಿ ಧರ್ಮವನ್ನು ಹಿಡಿಯುವುದರಿಂದ ನಿರ್ಭಯವಾದ ಮೋಕ್ಷವನ್ನು ಪಡೆಯಬಹುದು. ಮನುಷ್ಯನು ಈ ತಾರತಮ್ಯವನ್ನು ತಿಳಿದು ಪ್ರವೃತ್ತಿ ಧರ್ಮವನ್ನು ಬಿಟ್ಟು ಬಿಡಬೇಕು. ಲೋಕದಲ್ಲಿ ಪ್ರತಿಯೊಬ್ಬರು ದುಃಖ ನಿವೃತ್ತಿಗಾಗಿಯೂ ಸುಖ ಪ್ರಾಪ್ತಿಗಾಗಿಯೂ ಕೆಲಸ ಮಾಡಬೇಕಲ್ಲವೇ? ಹೀಗಿರುವಾಗ ಪ್ರವೃತ್ತಿ ಧರ್ಮವನ್ನು ನಡೆಸುವುದರಿಂದ ಅವೆರಡೂ ಇಲ್ಲದೆ ಹೋಗುವುದು ಮಾತ್ರವಲ್ಲದೆ ಸುಖವನ್ನು ದೂರ ಮಾಡಿ ಮೇಲೆ ಮೇಲೆ ದುಃಖವನ್ನೇ ತಂದುಕೊಂಡಂತಾಗುವುದು. ಹೀಗೆ ಪ್ರವೃತ್ತಿ ಧರ್ಮದಿಂದ ಉಂಟಾಗುವ ವಿಪರೀತ ಫಲವನ್ನು ತಿಳಿದುಕೊಂಡು ಜಾಗರ, ಸ್ವಪ್ನ, ಸುಷುಪ್ತಿ ಎಂಬ ಮೂರು ಅವಸ್ಥೆಗಳಿಗಿಂತಲೂ ವಿಲಕ್ಷಣವಾಗಿಯೂ ವಿಷಯಾಸಕ್ತಿಯುಳ್ಳವರಿಗೆ ತಿಳಿಯಲ ಸಾಧ್ಯವಾಗಿಯೂ ಇರುವ ಪ್ರತ್ಯಗಾತ್ಮ ಸ್ವರೂಪವನ್ನು ತಿಳಿದ ಮನುಷ್ಯನು ಕಣ್ಣಿಂದ ಕಾಣತಕ್ಕವುಗಳಾಗಿಯೂ ಕಿವಿಯಿಂದ ಕೇಳತಕ್ಕವುಗಳಾಗಿಯೂ ಇರುವ ಎಲ್ಲಾ ವಿಷಯ ಸುಖಗಳನ್ನು ವಿರಕ್ತಿಯನ್ನು ತಂದುಕೊಂಡು ಶಾಸ್ತ್ರ ಜ್ಞಾನದಿಂದಲೂ ಉಪಾಸನಾ ಜ್ಞಾನದಿಂದಲೂ ಸಂತುಷ್ಟನಾಗಿ ನನ್ನಲ್ಲಿ ಭಕ್ತಿಯನ್ನು ಬೆಳೆಸಬೇಕು. ಮನುಷ್ಯರಿಗೆ ಪರಮಾತ್ಮನಾದ ನನಗೂ ತಮಗೂ ಎಡೆಬಿಡದ ಸಂಬಂಧ ಉಂಟೆಂಬುದನ್ನು ಯೋಗ ನಿಪುಣವಾದ ಬುದ್ಧಿಯಿಂದ ತಿಳಿಯಬೇಕಾದುದೊಂದೇ ಮುಖ್ಯವು. ಓ ಚಿತ್ರಕೇತು, ನೀನು ಶ್ರದ್ಧೆಯಿಂದ ಕೇಳಿದ ಈ ಶಾಸ್ತ್ರ ಜ್ಞಾನವನ್ನು, ಆತ್ಮಜ್ಞಾನವನ್ನು ಪ್ರಮಾದರಹಿತನಾಗಿ ಅನುಸಂಧಾನ ಮಾಡುತ್ತಿರು. ಇದರಿಂದ ನೀನು ತಪ್ಪದೆ ಸಿದ್ಧಿಯನ್ನು ಹೊಂದುವೆ ಎಂದನು. ಲೋಕಗುರುವಾದ ಭಗವಂತನು ಹೀಗೆ ಚಿತ್ರಕೇತುವನ್ನು ಸಮಾಧಾನಪಡಿಸಿ ಅವನು ನೋಡುತ್ತಿರುವ ಹಾಗೆಯೇ ಕಣ್ಮರೆಯಾದನು. ಇಲ್ಲಿಗೆ 16ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.